ಎಲ್ಲೋ ಒಂದ್ ಕಡೆಗೆ ರಸ್ತೆಯಲ್ಲಿ ನಿಂತಿರಿ, ಅದೊಂದು ವಿಡಿಯೋ ಆಗ್ತಿದೆ, ಒಂದು ವಾರದಲ್ಲಿ ಸ್ವಚ್ಛತೆ ಆಗಿರುತ್ತೆ ಕೆಲಸ. ಎಲ್ಲದಕ್ಕೂ ಮುಖ್ಯ ಅಂತಂದ್ರೆ ಜನಸ್ಪಂದನೆ. ನನಗೂ ಎಷ್ಟೋ ಸಲ ಆಶ್ಚರ್ಯ ಅನ್ಸುತ್ತೆ. ಅದರಲ್ಲಿ ಮನೋರಂಜನೆ ಅನ್ನೋದೇನೂ ಇಲ್ಲ. ನಾನು ವಿಡಿಯೋ ಮಾಡಿ ಹಾಕ್ತೀನಿ, ಆದ್ರೆ ಜನ ಅದನ್ನ ಶೇರ್ ಮಾಡ್ತಾರಲ್ಲ, ಅದರಿಂದನೇ ಆ ಕೆಲಸಗಳು ಆಗ್ತವೆ. ಇದು ಕೇವಲ ನನ್ನ ವೈಯಕ್ತಿಕ ಅಭಿಯಾನ ಅಲ್ಲ, ನಮ್ಮೆಲ್ಲರ ಅಭಿಯಾನ. ಮೊದಲ ರಂಗಭೂಮಿ ಸ್ಪರ್ಶ ಆಗಿದ್ದಿಲ್ಲಿ ಚಿಕ್ಕಂದಿಲ್ಲೂ ನಮ್ಮ ತಾಯಿ ಬರಿತಾ ಇದ್ರು ನಾಟಕಗಳನ್ನು. ಮಾಡಿದ ಮೊದಲ ಕನ್ನಡದ ನಾಟಕ ಒಂದೇ ಒಂದು ಮಾತಿತ್ತು ನನಗೆ, ಗಯ ಅನ್ನೋ ಒಂದು ಪದ ಅಷ್ಟೇ ಇತ್ತು. ಅದು ಕೂಡ ಆಲ್ಮೋಸ್ಟ್ ಒಂದು ವರ್ಷ ಆದ್ಮೇಲೆ ಸಿಕ್ತು. ನಮಗೆ ಅನಿರುದ್ಧ ಅಂದ ತಕ್ಷಣ ಒಂದಷ್ಟು ಸಿನಿಮಾಗಳು, ಲವರ್ ಬಾಯ್ ಸಿನಿಮಾಗಳು, ತುಂಬಾ ಸಾಫ್ಟ್ ಕಾರ್ನರ್ ಸಿನಿಮಾಗಳು ನೆನಪಾಗ್ತವೆ. ಅದ್ರ ಜೊತೆಗೆ ರಂಗಭೂಮಿ ಹಿನ್ನೆಲೆಯಿಂದ ಬಂದಿರತಕ್ಕಂಥವ್ರು, ಅದೆಲ್ಲ ನೆನಪಾಗುತ್ತೆ. ಇತ್ತೀಚೆಗೆ ಹೋಗ್ತಾ ಏನಾಗುತ್ತೆ, ಅನಿರುದ್ಧ ಅವರು ಸಾಮಾಜಿಕವಾಗಿ ತುಂಬಾ ಕಾಳಜಿ ವಹಿಸ್ತಾರೆ, ಸಾಮಾಜಿಕವಾಗಿ ಕಾಣಿಸ್ಕೊಳ್ತಾ ಹೋಗ್ತಾರೆ. ಅದೆಲ್ಲದರ ಜೊತೆಗೆ ನಿಮ್ಮನ್ನು ನಾವು ಈಗ ಗುರ್ಸೋದು ಹೇಗೆ ಅಂತ, ಒಬ್ಬ ನಟರಾಗಿನ, ಒಬ್ಬ ನಿರ್ದೇಶಕರಾಗಿನ, ಒಬ್ಬ ನಿರ್ಮಾಪಕರಾಗಿನ, ಅಥವಾ ಒಬ್ಬ ಸಾಮಾಜಿಕ ಕಾರ್ಯಕರ್ತರಾಗಿನ, ಅಥವಾ ಗಾಯಕರಾಗಿನ, ಅಥವಾ ಲೇಖಕರಾಗಿನ, ಯಾಕಂದ್ರೆ ಹಲವಾರು ಪತ್ರಿಕೆಗಳಲ್ಲಿ ನಿಮ್ಮ ಲೇಖನಗಳನ್ನ ನೋಡ್ತಾನೆ ಇರ್ತೀವಿ. ಸೊ ಹಾಗೆ ನಿಮ್ಮನ್ನ ನಾವು ಹೇಗೆ ಕರಿಬೇಕು, ಅಥವಾ ನಿಮ್ಮನ್ನ ನೀವು ಹೇಗೆ ಕರೆಸ್ಕೊಂಡ್ರೆ ಚೆನ್ನಾಗಿ ಅಂತ? ಎಲ್ಲವೂ ನಾನು ಮಾಡ್ತಾ ಇದ್ದೀನಿ ಸರ್. ಸಂತೋಷ ಇದೆ ಸರ್ ನನಗೆ. ಏನು ಅಂತಂದ್ರೆ, ಈಗ ಅಭಿನಯ ಮಾಡ್ತಿರ್ಬೇಕಾದ್ರೆ ನನಗೆ ಅಭಿನಯದಲ್ಲೇ ಅತೀವ ಸಂತೋಷ ಸಿಗುತ್ತೆ. ಹಾಗೇನೆ ಬರವಣಿಗೆ ವಿಷಯದಲ್ಲಿ ಆಗಿರ್ಬಹುದು, ಸಾಮಾಜಿಕ ಕೆಲಸ ಏನ್ ಮಾಡ್ತಾ ಇದ್ದೀನಿ ಅದರಲ್ಲಾಗಿರ್ಬಹುದು, ಗಾಯನ ಆಗಿರಬಹುದು, ನಿರ್ದೇಶನ, ನಿರ್ಮಾಣ, ಏನೇ ಮಾಡಿದ್ರು ಕೂಡ ನಾನು ಸಂಪೂರ್ಣ ಶ್ರದ್ಧೆಯಿಂದ ಮಾಡ್ತೀನಿ. ಹಾಗಾಗಿ ಅದರ ಜೊತೆಗೆ ಸಂತೋಷ ಕೂಡ. ಅಂದ್ರೆ ನನ್ನ ಒಂದು ವೃತ್ತಿ ಏನಿದೆ ಅದು ನನ್ನ ಹವ್ಯಾಸ ಕೂಡ. ಓಕೆ. ಹಾಗಾಗಿ ನಾನೇನೆಲ್ಲ ಮಾಡ್ತೀನಿ ಅದೆಲ್ಲ ನಾನು ತುಂಬಾ ಖುಷಿಯಿಂದ ಮಾಡ್ತೀನಿ. ಅಷ್ಟೇ ಪ್ರೀತಿ ಕೂಡ ಇರುತ್ತೆ ಆ ಕೆಲಸದಲ್ಲಿ. ಖಂಡಿತ. ಯಾಕಂದ್ರೆ ಆಗೋವರೆಗೂ ಬಿಡಲ್ವಲ್ಲ ಅಂತ ಯಾವ್ದೇ ಕೆಲಸ ಆಗ್ಲಿ. ಇತ್ತೀಚೆಗೆ ಸುದ್ದಿ ಆಗ್ತಾ ನೋಡಿದ್ರೆ ಎಲ್ಲೋ ಒಂದ್ ಕಡೆಗೆ ರಸ್ತೆಯಲ್ಲಿ ನಿಂತಿರಿ, ಅದೊಂದು ವಿಡಿಯೋ ಆಗ್ತಿರಿ, ಒಂದು ವಾರದಲ್ಲಿ ಸ್ವಚ್ಛತೆ ಆಗಿರುತ್ತೆ ಕೆಲಸ, ಹೇಗೆ ಅಂತ? ಅದಕ್ಕೆ ನಾನೊಬ್ನೇ ಕಾರಣಕರ್ತ ಅಲ್ಲ. ನಾನು ಒಂದು ವಿಡಿಯೋ ಮಾಡ್ತೀನಿ ಅಥವಾ ಕೆಲವು ಛಾಯಾಚಿತ್ರಗಳನ್ನ ನಾನು ನನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ನನ್ನ ಮಾಧ್ಯಮ ಮಿತ್ರರ ಜೊತೆಗೆ ಅಧಿಕಾರಿಗಳಿಗೂ ನಾನು ಅದನ್ನ ಕಳಿಸ್ತೀನಿ. ಆದ್ರೆ ಎಲ್ಲದಕ್ಕೂ ಮುಖ್ಯ ಅಂತಂದ್ರೆ ಜನಸ್ಪಂದನೆ. ನಿಜ ಸರ್. ನಾನು ಒಂದು ವಿಡಿಯೋ ಆಗಿರಬಹುದು ಅಥವಾ ಛಾಯಾಚಿತ್ರಗಳನ್ನ ನನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚ್ಕೊಂಡಾಗ ಅದು ವೈರಲ್ ಆಗೋದೇನಿದೆ ಅಲ್ಲ, ಅದು ತುಂಬಾ ಮುಖ್ಯ. ಆಗ ಆ ಒಂದು ಪೋಸ್ಟ್ಗೆ ಪ್ರಾಮುಖ್ಯತೆ ಸಿಗ್ತಾ ಹೋಗುತ್ತೆ. ಕರೆಕ್ಟ್. ನಾನು ಹಾಕಿದಾಗ ಅದು ಯಾರು ಗಮನಿಸದೇ ಇದ್ರೆ ಅದಕ್ಕೆ ಪ್ರಾಮುಖ್ಯತೆನೇ ಸಿಗ್ತಾ ಇರ್ಲಿಲ್ಲ. ಕರೆಕ್ಟ್. ಅದು ಈಗ ನನಗೂ ಎಷ್ಟೋ ಸಲ ಆಶ್ಚರ್ಯ ಅನ್ಸುತ್ತೆ. ಅದರಲ್ಲಿ ಮನೋರಂಜನೆ ಅನ್ನೋದೇನೂ ಇಲ್ಲ. ಈಗ ನಾನು ಒಂದು ಕಸದ್ದು ಏನಾದ್ರು ವಿಡಿಯೋ ಮಾಡ್ತೀನೋ ಅಥವಾ ರಸ್ತೆ ಗುಂಡಿಗಳದ್ದು ಏನಾದ್ರು ವಿಡಿಯೋ ಮಾಡ್ತೀನೋ, ಅದರಲ್ಲಿ ಒಂದು ಚೂರು ಅದರಲ್ಲಿ ನೃತ್ಯ ಇಲ್ಲ, ಹಾಡಿಲ್ಲ, ಮನೋರಂಜನೆ ಇಲ್ಲ. ಆದ್ರೂ ಕೂಡ ಲಕ್ಷಾಂತರ ವೀಕ್ಷಣೆಗಳಾಗ್ತವೆ. ಜನ ಅದಕ್ಕೆ ಸ್ಪಂದಿಸ್ತಾರೆ, ಸಂದೇಶಗಳನ್ನ ಹಾಕ್ತಾರೆ, ಅವರ ದುಃಖಗಳನ್ನ ಅದರಲ್ಲಿ ವ್ಯಕ್ತಪಡಿಸ್ತಾರೆ. ಅಂದ್ರೆ ಇದು ಜನಕ್ಕೆ ಬೇಕಾಗಿರೋದು ಇದೆಲ್ಲ. ನಿಜ. ಯಾರಾದ್ರೂ ಒಬ್ರು ಇನಿಷಿಯೇಟಿವ್ ತಗೋಬೇಕಷ್ಟೇ, ಯಾರು ತಗೊಳ್ತಾ ಇಲ್ಲ. ನಾವೆಲ್ಲರೂ ತಗೋತಾ ಇದೀವಿ. ನಾನು ಹೇಳೋದು, ನಾನು ವಿಡಿಯೋ ಮಾಡಿ ಹಾಕ್ತೀನಿ, ಆದ್ರೆ ಜನ ಅದನ್ನ ಶೇರ್ ಮಾಡ್ತಾರಲ್ಲ, ಹಂಚ್ಕೊಳ್ತಾರಲ್ಲ, ಅದೇ ತೊಡಸ್ಕೊಳ್ಳೋದು, ಅದೇ ಅವರು ಸಹಭಾಗಿ. ನಿಜ. ಯಾಕಂತಂದ್ರೆ ಅದು ಪ್ರತಿಯೊಂದು ಶೇರ್ ಕೂಡ ತುಂಬಾ ಮುಖ್ಯ ಆಗುತ್ತೆ, ಪ್ರತಿಯೊಂದು ಸಂದೇಶ ಕೂಡ ತುಂಬಾ ಮುಖ್ಯ ಆಗುತ್ತೆ. ಅದರಿಂದನೇ ಆ ಕೆಲಸಗಳು ಆಗ್ತವೆ. ಅಧಿಕಾರಿಗಳು ತಕ್ಷಣ ಸ್ಪಂದಿಸ್ತಾರೆ, ಅದಕ್ಕೆ ನಮ್ಮ ಪ್ರತಿನಿಧಿಗಳು ಸ್ಪಂದಿಸ್ತಾರೆ. ಅದು ನಿಜಕ್ಕೂ ಇದು ಒಂದು ಕಲೆಕ್ಟಿವ್ ಎಫರ್ಟ್ ಅಂತ ಹೇಳ್ತಾರಲ್ಲ, ಕರೆಕ್ಟ್. ಎಲ್ರು ಸೇರ್ಕೊಂಡು ಅದನ್ನ ನಾವು ಮಾಡ್ತಾ ಇದೀವಿ. ಇದು ಕೇವಲ ನನ್ನ ವೈಯಕ್ತಿಕ ಅಭಿಯಾನ ಅಲ್ಲ, ನಮ್ಮೆಲ್ಲರ ಅಭಿಯಾನ. ಕರೆಕ್ಟ್ ಸರ್, 100% ಒಳ್ಳೆ ಕಾರ್ಯ ಅದು ಹಾಗೆ ಮುಂದುವರಿಲಿ. ಸ್ವಲ್ಪ ನಾವು ಹಿಂದಕ್ಕೆ ಹೋಗೋದಾದ್ರೆ, ಅನಿರುದ್ಧ ಅವರು ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಆಗಿದ್ದು ಅಂದ್ರೆ ಅದಕ್ಕೂ ಮೊದಲು ರಂಗಭೂಮಿ, ಆ ರಂಗಭೂಮಿ ಆಸಕ್ತಿ ಬೆಳೆದಿದ್ದು ಹೇಗೆ, ಅಲ್ಲಿಂದ ಸಿನಿಮಾಗೆ ಬಂದಿದ್ದು ಹೇಗೆ, ಒಂಚೂರು ವಿಸ್ತಾರವಾಗಿ? ನಮ್ಮ ತಾಯಿ ಬಂದ್ಬಿಟ್ಟು ರಂಗಭೂಮಿ ಕಲಾವಿದೆ, ಮರಾಠಿ ರಂಗಭೂಮಿ ಕಲಾವಿದೆ.
ಅವ್ರ ತಂದೆಯವರು ಕೂಡ ಮರಾಠಿ ಸಿನಿಮಾದಲ್ಲಿದ್ರು, ನಿರ್ದೇಶನದಲ್ಲಿದ್ರು. ನಮ್ಮ ಸೋದರ ಮಾವ ಕೂಡ ರಂಗಭೂಮಿ, ನಂತರ ಈಗ ಟಿವಿ ಸೀರಿಯಲ್ ಸಿನಿಮಾದಲ್ಲಿ ಇದ್ದಾರೆ. ಫ್ಯಾಮಿಲಿನೇ ನಮ್ಮ ಇಡೀ ಕುಟುಂಬನೇ ಅದರಲ್ಲೇ ಇದೆ. ನಮ್ಮ ತಂದೆ ಕೂಡ ವಾಸ್ತುಶಿಲ್ಪಿ, ಗಾಯಕರು ಕೂಡ ಅವರು. ಹಾಗಾಗಿ ಗಾಯನ, ಆಮೇಲೆ ಆರ್ಕಿಟೆಕ್ಚರ್ ಅಂದ್ರೆ ವಾಸ್ತುಶಿಲ್ಪಿ, ನಾನು ಇಂಟೀರಿಯರ್ ಡಿಸೈನರ್ ಕ್ವಾಲಿಫಿಕೇಶನ್. ಜೊತೆಗೆ ಅಭಿನಯ, ನಮ್ಮ ತಾಯಿಯಿಂದ ಅಭಿನಯ, ಗಾಯನ ತಂದೆಯಿಂದ. ಗಾಯನ ತಂದೆಯಿಂದ, ಇಂಟೀರಿಯರ್ ಡಿಸೈನಿಂಗ್ ನಮ್ಮ ತಂದೆಯಿಂದ. ಜೊತೆಗೆ ಲೇಖನ ಕೂಡ ನಮ್ಮ ತಂದೆ ತಾಯಿ ಇಬ್ರು ಬರೀತಾರೆ. ನಮ್ಮ ಹಿಂದಿನ ಪೀಳಿಗೆಗಳು ಕೂಡ ಬರಿತಾ ಇದ್ರು, ನಮ್ಮ ಅಜ್ಜಿ ತಾತ ಎಲ್ಲಾ ಕಡೆಯಿಂದ ಬರೀತಾರೆ, ಎರಡೂ ಸೈಡ್ ಇಂದ ಎಲ್ಲವೂ ಸಮ್ಮಿಲನ. ಹಾಗಾಗಿ ಅದು ಎಲ್ಲವೂ ಅವರಿಂದ ಬಂದಿರತಕ್ಕಂಥದ್ದು. ಸರ್, ನಿಮ್ಗೆ ಮೊದಲ ರಂಗಭೂಮಿ ಸ್ಪರ್ಶ ಆಗಿದ್ದಿಲ್ಲಿ ಯಾವ ನಾಟಕ? ನಿಜ ಹೇಳ್ಬೇಕು ಅಂದ್ರೆ ಚಿಕ್ಕಂದಿಂದಲೂ ನಮ್ಮ ತಾಯಿ ಬರಿತಾ ಇದ್ರು ನಾಟಕಗಳನ್ನ. ನನಗೋಸ್ಕರ ಚಿಕ್ಕ ಚಿಕ್ಕ ನಾಟಕಗಳನ್ನ ಬರಿತಾ ಇದ್ರು, 4 ನಿಮಿಷ 15 ನಿಮಿಷ. ಅಂದ್ರೆ ಸ್ಕೂಲ್ ಡೇಸ್ ಅಲ್ಲೇ ಶುರು ಮಾಡಿದ್ರು? ಸ್ಕೂಲ್ ಡೇಸ್ ಅಲ್ಲೇನೆ. ನನ್ನ ಹುಟ್ಟು ಹಬ್ಬ ಇದ್ದಾಗ ನನಗೇನೋ ಒಂದು ಸ್ಕಿಟ್ ತರ ಬರೆದು ಕೊಡ್ತಾ ಇದ್ರು, ನಾನು ಅದರಲ್ಲಿ ಅಭಿನಯಿಸ್ತಾ ಇದ್ದೆ. ಹೋಗ್ತಾ ಹೋಗ್ತಾ ಅದೇ ಒಂದು ಪ್ರೊಫೆಷನಲ್ ಆಗಿ ಅದನ್ನು ತಗೋಬೇಕು ಅನ್ನೋದು ನನಗ್ ಬಂದಿರೋದು. ಅದು ನಾನು ಮುಂಬೈಯಲ್ಲಿ ಓದ್ತಿರ್ಬೇಕಾದ್ರೆ 91 ನಲ್ಲಿ ಇರ್ಬೇಕೇನೋ ಆ ಸಮಯದಲ್ಲಿ. ನಾನು ಅವಾಗ ಮರಾಠಿ ನಾಟಕಕ್ಕೆ ಒಂದು ಸಹ ನಿರ್ದೇಶನದ ಕೆಲಸ ಕೂಡ ಮಾಡಿದ್ದೀನಿ. ಅಲ್ಲಿಂದ ಒಂದು ನಂಟು ಶುರು ಆಯ್ತು. ಕಾಲೇಜಲ್ಲೂ ಕೂಡ ನಾಟಕದಲ್ಲಿ ಅದನ್ನ ಅಭಿನಯಿಸಿದೆ ನಾನು. ಆದ್ರೆ ಅಲ್ಲಿಂದ ಶುರು ಆಯ್ತು ನನ್ಗೆ ಇದರಲ್ಲಿ ನಾನು ತೊಡಗಿಸ್ಕೋಬೇಕು ಅನ್ನೋ ಒಂದು ಛಲ, ಹವ್ಯಾಸ, ಅದು ಹಠ ಶುರು ಆಯ್ತು. ಈ ಮರಾಠಿ ರಂಗಭೂಮಿಯಿಂದ ಮತ್ತೆ ಕನ್ನಡ 94 ಅಲ್ಲಿ 94 ಕರೆಕ್ಟ್. ಆವಾಗ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ, ರಾಷ್ಟ್ರೀಯ ನಾಟಕ ಶಾಲೆ ಡೆಲ್ಲಿನಲ್ಲಿ ಏನಿದೆ, ಅದರ ಒಂದು ರೀಜನಲ್ ರಿಸೋರ್ಸ್ ಸೆಂಟರ್ ಅಂತ ಮಾಡಿ ಕರ್ನಾಟಕದಲ್ಲಿ ಒಂದು 45, ಅಂದ್ರೆ ನಮ್ಮ ಧಾರವಾಡದಲ್ಲೇನೆ 45 ದಿನದ್ದು ರೆಸಿಡೆನ್ಷಿಯಲ್ ವರ್ಕ್ಶಾಪ್ ಮಾಡಿದ್ರು. ಅದರಲ್ಲಿ ನಾನು ನನ್ನ ತಂಗಿ ಭಾಗವಹಿಸಿದ್ವಿ. ಅಲ್ಲಿ ಸುಮಾರು NSD ಡೈರೆಕ್ಟರ್ಸ್ಗಳೇ ಬಂದಿದ್ರು ಅದರಲ್ಲಿ. ಸುಮಾರು ಅದರ ಒಂದು ಅನುಭವ. ನಂತರ ಅಲ್ಲಿ ಧಾರವಾಡದಲ್ಲೇ ಒಂದು 8 ನಾಟಕಗಳಲ್ಲಿ ನಾವು ಅಭಿನಯಿಸಿದ್ವು. ನಾನು ನನ್ನ ತಂಗಿನೇ ಅದರಲ್ಲಿ ಇದ್ವಿ. ಸಾಕಷ್ಟು ನಾಟಕಗಳಲ್ಲಿ ಹೀರೋಯಿನ್ ಆಗೇನೆ. ಎಷ್ಟೋ ಜನಕ್ಕೆ ಅದು ನಾವು ಗಂಡ ಹೆಂಡತಿ ಅಂತಾನೆ ಅನ್ಕೊಂಡಿದ್ರು. ಆಮೇಲೆ ಅದಾದ್ಮೇಲೆ ನನಗೆ NSD ಇಂದ ಬಂದಿರತಕ್ಕಂಥ ಶಿಕ್ಷಕರು, ಗುರುಗಳು ಅಂತಂದ್ರೆ ಸುಮಾರು ಜನ ಬೆಂಗಳೂರಿಂದಾನೇ ಬಂದಿದ್ರು. ಹಾಗಾಗಿ ಅವರು ತುಂಬಾ ಹೇಳ್ತಾ ಇದ್ರು ನನಗೆ, ನನ್ನ ತಂಗಿಗೂ ಕೂಡ ನನಗೂ ಕೂಡ, ಬಂದ್ಬಿಡಿ ಬೆಂಗಳೂರಿಗೆ ಬನ್ನಿ, ಇಲ್ಲ ಅವಕಾಶಗಳು ಜಾಸ್ತಿ ಸಿಗ್ತಾವೆ ನಿಮ್ಗೆ ಅಂತ. ನನ್ನ ತಂಗಿ ಮೊದಲು ಬಂದ್ರು ಇಲ್ಲಿ. ಆಕೆ ಚಿತ್ರಕಲಾ ಪರಿಷತ್ತಲ್ಲಿ ಆಕೆಗೆ ಅಡ್ಮಿಷನ್ ಸಿಕ್ತು ಪೇಂಟಿಂಗ್ ಅಲ್ಲಿ. ಆಕೆ ಜೊತೆ ನಮ್ಮ ತಾಯಿ ಕೂಡ ಬಂದ್ರು. ಒಂದು 3 ತಿಂಗಳಲ್ಲಿ ನಾನು ಕೂಡ ಬಂದೆ. ನಾನು ಜಾಬ್ ಮಾಡ್ತಾ ಇದ್ದೆ, ಇಂಟೀರಿಯರ್ ಡಿಸೈನರ್ ಆಗಿ ಜಾಬ್ ಮಾಡ್ತಾ ಇದ್ದೆ. ಸುಮಾರು 3 ವರ್ಷ ಕೆಲಸ ಮಾಡಿದ್ದೀನಿ ಇಲ್ಲಿ ಆರಂಭದಲ್ಲಿ ಬೇರೆ ಬೇರೆ ಆರ್ಕಿಟೆಕ್ಟ್ ಜೊತೆಲಿ. ನಂತರ ಆದ್ರೆ ಕೆಲಸ ಮಾಡ್ತಿರ್ಬೇಕಾದ್ರೆ ನಾನು ಅವ್ರಿಗೆ ಹೇಳ್ತಾ ಇದ್ದೆ, ನನಗೆ 6 ಗಂಟೆವರೆಗೂ ಮಾತ್ರ ಕೆಲಸ ಮಾಡ್ತೇನೆ ನಾನು, ಬೆಳಗ್ಗೆ 9 ರಿಂದ 6. ಆಮೇಲೆ ರಂಗಭೂಮಿ ಹೋಗ್ಲೇಬೇಕು. ನಿಮ್ ಫೋಕಸ್ ಅದು ಎರಡೂ ಇತ್ತು. ಅವಾಗ ಗೊತ್ತಿರ್ಲಿಲ್ಲ, ಅಂದ್ರೆ ಆಸೆ, ಆಸಕ್ತಿ, ಅಭಿಲಾಷೆ, ಕನಸು ಎಲ್ಲ ಇತ್ತು. ಆದ್ರೆ ಸಿಗತ್ತೆ ಅನ್ನೋ ಒಂದು ಗೊತ್ತಿರ್ಲಿಲ್ವಲ್ಲ. ಹಾಗಾಗಿ ಇದು ಕೂಡ ಇತ್ತು, ಅದು ಕೂಡ ಇತ್ತು. ಆಮೇಲೆ ಇಂಟೀರಿಯರ್ ಡಿಸೈನಿಂಗ್ ನಾನು ತುಂಬಾ ಖುಷಿಯಿಂದಾನೇ ಮಾಡ್ತಾ ಇದ್ದೆ ಕೆಲಸ. ಸಾಯಂಕಾಲ ಹೋಗಿ ನಾನು ಈ ಪ್ರಯೋಗಗಳು ಅಥವಾ ಈ ತಾಲೀಮುಗಳು ಎಲ್ಲ ಮಾಡ್ತಾ ಇದ್ದೆ. ಮಾಡಿದ ಮೊದಲ ಕನ್ನಡದ ನಾಟಕ ಇಲ್ಲಿ ಮೊದಲು ನಾನು ಬಂದಿದ್ದು, ನಾನು ಬೆನಕ ಸೇರ್ಕೊಂಡೆ. ಬೆನಕ ತಂಡ. ಅಲ್ಲಿ 3 ನಾಟಕಗಳಲ್ಲಿ ಹಿನ್ನೆಲೆ ಗಾಯಕನಾಗಿ ಇದ್ದೆ ನಾನು. ಒಂದು ಹಯವದನ, ಜೋಕುಮಾರಸ್ವಾಮಿ, ಆಮೇಲೆ ಸತ್ತವರ ನೆರಳು. ಈ 3 ನಾಟಕಗಳಲ್ಲಿ ಒಂದು ಸತ್ತವರ ನೆರಳಿನಲ್ಲಿ ನಾನು ಒಂದೇ ಒಂದು, ಸತ್ತವರ ನೆರಳು ಅಲ್ಲ, ಹಯವದನದಲ್ಲಿ ನಾಗಾಭರಣ ಅವರದು ಒಂದೇ ಒಂದು ಮಾತಿತ್ತು ನನಗೆ, ಗಯ ಅನ್ನೋ ಒಂದು ಪದ ಅಷ್ಟೇ ಇತ್ತು.
ಅದು ಕೂಡ ಆಲ್ಮೋಸ್ಟ್ 1 ವರ್ಷ ಆದ್ಮೇಲೆನೆ ಸಿಕ್ತು ಅನ್ಸುತ್ತೆ. ತುಂಬಾ ತಾಳ್ಮೆ ಬೇಕಲ್ಲ ಸರ್ ರಂಗಭೂಮಿ? ತುಂಬಾ ತಾಳ್ಮೆ ಬೇಕು. ಆಮೇಲೆ ಇನ್ನೊಂದು ಏನು ಅಂತಂದ್ರೆ ನಾನು ಧಾರವಾಡದಲ್ಲಿ ನಾಯಕ ನಟನಾಗಿ 8 ನಾಟಕಗಳಲ್ಲಿ ಕೆಲಸ ಮಾಡಿ ಪ್ರಮುಖವಾಗಿ ಕಾಣಿಸ್ಕೊಂಡು ಇಲ್ಲಿ ತೆರೆ ಹಿಂದೆನೆ ಅಥವಾ ಹಿಮ್ಮೇಳದಲ್ಲಿ ಆತರ ಎಲ್ಲ ಇದ್ದೆ ನಾನು. ಆಮೇಲೆ ಒಂದೇ ಒಂದು ಇದು ಈ ಮಾತು ಈ ತರದ್ದೆಲ್ಲ ಒಂದು ಪ್ರವಾಸ ಶುರು ಆಯ್ತು ನಮ್ಗೆ. ಯಾಕಂದ್ರೆ ಗೊತ್ತಿರಲ್ವಲ್ಲ ಇವರು ಮಾಡಬಹುದು ಅನ್ನೋದು ಗೊತ್ತಿರಲ್ವಲ್ಲ. ಹಾಗಾಗಿ ನಿಧಾನಕ್ಕೆ ಸಿಗ್ತಾ ಹೋಯ್ತು. ಆಮೇಲೆ ವೈಶಾಲಿ ಕಾಸರವಳ್ಳಿ ಅವರು ನನಗೆ ಒಂದು ಮೇಜರ್ ರೋಲ್ ಕೊಟ್ರು ಅವಾಗ. ಸೇವಂತಿ ಪ್ರಸಂಗದಲ್ಲಿ ಮೇಜರ್ ರೋಲ್ ಕೊಟ್ರು. ಅದಾದ್ಮೇಲೆ ನನ್ನ ಇಂಗ್ಲಿಷ್ ಭಾಷೆ ಕೂಡ ತುಂಬಾ ಚೆನ್ನಾಗಿದೆ, ಹಿಂದಿ ಭಾಷೆ ಕೂಡ ತುಂಬಾ ಚೆನ್ನಾಗಿದೆ. ಹಾಗಾಗಿ ಅದೇ ಸಮಯದಲ್ಲಿ ಹಿಂದಿ ನಾಟಕಗಳು ಆಗ್ತಾ ಇದ್ವು, ಇಂಗ್ಲಿಷ್ ನಾಟಕಗಳು ಆಗ್ತಾ ಇದ್ವು, ಬೇರೆ ಬೇರೆ ತಂಡಗಳಲ್ಲಿ ಆಗ್ತಾ ಇದ್ವು. ಗಿರೀಶ್ ಕರ್ನಾಡ್ ಸರ್ದು ನಾಟಕ ಮಾಡಿಲ್ಲ ನಾನು. ಅಂದ್ರೆ ಅವರು ಬರ್ದಿರೋ ಹಯೋಧನ ಇಂಗ್ಲಿಷ್ ನಾಟಕದಲ್ಲಿ ನಾನು ಪ್ರಮುಖ ಪಾತ್ರದಲ್ಲಿ ಅಭಿನಯಿಸಿದ್ದೇನೆ. ಅದು ಬೇರೆ ಬೇರೆ ನಾಟಕಗಳಲ್ಲಿ ನಾನು ಪ್ರಮುಖ ಪಾತ್ರಗಳೇ ನನಗೆ ಅವಾಗ ಹೀರೋ ಪಾತ್ರಗಳು ಅಥವಾ ವಿಲನ್ ಪಾತ್ರಗಳು ನನಗೆ ಸಿಗ್ತಾ ಹೋದು, ನಾನು ಮಾಡ್ತಾ ಹೋದೆ. ಆಮೇಲೆ ಕನ್ನಡದಲ್ಲೂ ನನಗೆ ಸಿಗ್ತಾ ಹೋದು, ಮೇಜರ್ ರೋಲ್ಗಳು ಸಿಗ್ತಾ ಹೋದು. ಬೆನಕಾದಲ್ಲಿ ಸಿಗ್ಲಿಲ್ಲ, ಬೇರೆ ಬೇರೆ ತಂಡಗಳಲ್ಲಿ ಸಿಗ್ತಾ ಹೋದು. ತಾವು ಎಷ್ಟು ಬಿಸಿ ಆಗ್ತಿದೆ ಸರ್? ಈ ಕಡೆ ಒಂದು ಕೆಲಸ ಮಾಡ್ತಾ ಇದ್ರೆ, ಈ ಕಡೆ ರಂಗಭೂಮಿ ಹೆಂಗೆ ಮ್ಯಾನೇಜ್ ಮಾಡ್ತಾ ಇದ್ರೆ? ಅಲ್ಲಿ ಸುಮಾರು ಜನ ಮಾಡ್ತಾರೆ, ಆತರ ಸುಮಾರು ಜನ ಮಾಡ್ತಾರೆ, ಕೆಲಸನೂ ಮಾಡ್ಕೊಂಡು ಇದನ್ನು ಮಾಡ್ಕೊಂಡು ಮಾಡ್ತಾರೆ. ಆದ್ರೆ ಒಂದು ಸಮಯ ಬಂತು ನನಗೆ ಇದರಲ್ಲಿ ಒಳ್ಳೆ ಅವಕಾಶ ಸಿಗೋ ಸಾಧ್ಯತೆ ಇದೆ ಅಂತ ಗೊತ್ತಾದ ತಕ್ಷಣ ನಾನು ಇಂಟೀರಿಯರ್ ಡಿಸೈನಿಂಗ್ ಬಿಟ್ಟೆ, ಆಫೀಸ್ ನ ಬಿಟ್ಟೆ, ಪೂರ್ಣ ಪ್ರಮಾಣವಾಗಿ ಇದರಲ್ಲಿ ತೊಡಗಿಸ್ಕೊಂಡೆ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.